ಕದ್ದ ಡಿಯೋ ಬೈಕ್ ಅನ್ನ A13 ದೀಪಕ್ ಬಳಸಿದ್ದಾನೆ. ಈ ಬಗ್ಗೆ ಹೆಬ್ಬಗೋಡಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಬೇಕಿದೆ ಅಂತೇಳಿ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ಬೇರೆಯವರ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿರೋದು ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಕನ್ಫರ್ಮ್ ಆಗಿರುವಂತದ್ದು. ಸಿಮ್ ಖರೀದಿದಾರರ ವಿಳಾಸವನ್ನ ಪತ್ತೆ ಮಾಡಬೇಕಾಗಿದೆ. ತನಿಖೆಯ ವೇಳೆ ಸಿಕ್ಕಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ನಾವು ವರದಿಗೆ ಕಳುಹಿಸಿಕೊಟ್ಟಿದ್ದೇವೆ. DVR ರಿಟ್ರೀವ್ಗಾಗಿಯೂ ಕೂಡ ಹೈದರಾಬಾದ್ಗೆ ಕಳುಹಿಸಿಕೊಡಲಾಗಿದೆ. ಈ ಸಂದರ್ಭದಲ್ಲಿ ಆರೋಪಿಗಳಿಗೆ ಜಾಮೀನನ್ನ ಕೊಟ್ಟಿದ್ದೇ ಆದರೆ ಅದು ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಮೊದಲೇ ಒಂದು ಹೈ ಇನ್ಫ್ಲೂಯೆನ್ಸ್ಡ್ ಕೇಸ್ ಇದು. ಸಹಜವಾಗಿಯೇ ಇಲ್ಲಿ ಇವರುಗಳಿಗೆ ಜಾಮೀನು ಸಿಕ್ಕರೆ ಅದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಜಾಮೀನನ್ನು ಮಂಜೂರು ಮಾಡಬಾರ್ದು ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವತ್ತು ನ್ಯಾಯಾಧೀಶರ ಎದುರು ಮತ್ತೊಮ್ಮೆ ವಾದವನ್ನು ಮಂಡನೆ ಮಾಡಿರುವಂಥದ್ದು. ಮತ್ತೊಂದು ವಿಚಾರ ಏನು ಅಂದರೆ A13 ಆರೋಪಿಯಾಗಿರುವಂತಹ ದೀಪಕ್ ಮೇಲೆ ಕದ್ದ ಡಿಯೋ ಬೈಕನ್ನು ಬಳಕೆ ಮಾಡಿರುವಂತಹ ಆರೋಪ ಇದೆ. ಆ ಬೈಕನ್ನು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆತ ಬಳಕೆ ಮಾಡಿದ್ನಾ, ಯಾಕಾಗಿ ಈ ಕದ್ದ ಬೈಕನ್ನು ಬಳಕೆ ಮಾಡಿದ್ದ, ಈ ರೀತಿ ಹಲವು ಅಂಶಗಳನ್ನು ಕ್ರೋಢೀಕರಿಸಬೇಕು ಅಂತ ಕೂಡ ತಿಳಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಈ ಟೆಕ್ನಿಕಲ್ ಎವಿಡೆನ್ಸ್ಗಳು ಈ ಪ್ರಕರಣದಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತೇಳಿ, ಪ್ರಮುಖವಾಗಿ DVR ಅದರಲ್ಲಿ ಈಗ ರಿಟ್ರೀವ್ಗೆ ಕಳುಹಿಸಿಕೊಡಲಾಗಿದೆ. ಒಂದು ವೇಳೆ ರಿಟ್ರೀವ್ನಲ್ಲಿ ಒಂದಿಷ್ಟು ಸ್ಫೋಟಕ ವಿಚಾರಗಳು ಸಿಕ್ಕಿದ್ದೆ ಆದರೆ ಈ ಪ್ರಕರಣಕ್ಕೆ ಅದು ಮತ್ತೊಂದು ಮೇಜರ್ ಟ್ವಿಸ್ಟ್ ಕೊಡಬಹುದಾ ಅಂತ. ಪ್ರೇಮ್, ಈ ಹಿಂದೆಯೇ ಅಂದರೆ 3-4 ದಿನಗಳ ಹಿಂದೆ ಪಬ್ಲಿಕ್ ಟಿವಿ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಒಂದು ರೇಣುಕಾಸ್ವಾಮಿ ಕೊಲೆಯಾದಂತಹ ದಿನ ಅವತ್ತು RR ನಗರದ ಸ್ಟೋನಿ ಬ್ರೂಕ್ ಪಬ್ನಿಂದ ಹಿಡಿದು ಮತ್ತು RR ನಗರದ ಶೆಡ್ವರೆಗೆ, ಆ ಶೆಡ್ನಿಂದ ಕೊಲೆಯಾದಂತಹ ಬಳಿಕ ಸುಮ್ಮನಹಳ್ಳಿಯವರೆಗೆ ಸುಮಾರು 33 CCTVಗಳ DVRಗಳನ್ನು ವಶಕ್ಕೆ ಪೊಲೀಸರು ಪಡೆದಿದ್ದಾರೆ ಅಂತೇಳಿ. ಇದೀಗ ಆ DVRಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಇದೀಗ ಪೊಲೀಸರು ಪ್ರಯತ್ನವನ್ನು ಪಡ್ತಿದ್ದಾರೆ. ಹೀಗಾಗಿ ಅದನ್ನು FSLಗೆ ಕಳಿಸ್ಕೊಡ್ಲಾಗಿದೆ. ಅದರ ರಿಪೋರ್ಟ್ ಬರಬೇಕು. ಎಲ್ಲರೂ ಕೂಡ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಮತ್ತು ಇವರು ನಕಲಿ ಸಿಮ್ಗಳನ್ನು ಬಳಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಇವರು ನಕಲಿ ಸಿಮ್ಗಳನ್ನು ಬಳಸಿದ್ರು? ಇದರಲ್ಲಿ ಕಾನ್ಸ್ಪಿರಸಿ ಏನಿದೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಎದ್ದು ಕಾಣಿಸ್ತಿದೆ. ಕೃತ್ಯದಲ್ಲಿ ಇವರೊಂದಷ್ಟು ಒಳಸಂಚನ್ನು ನಡೆಸಿ ಕೃತ್ಯವನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅದರ ಜೊತೆಗೆ ಕದ್ದ ಬೈಕ್ಗಳನ್ನು ಕೂಡ ಬಳಸಿದ್ದಾರೆ. ಆರೋಪಿಗಳು ಅವರ ಬೈಕು ಅಂದರೆ ಸ್ವಂತ ಬೈಕು ಕೇವಲ ಇಬ್ಬರಷ್ಟೇ. 17 ಜನ ಆರೋಪಿಗಳಲ್ಲಿ ಕೇವಲ ಇಬ್ಬರು ತಮ್ಮ ಸ್ವಂತ ಬೈಕ್ಗಳನ್ನು ಕೃತ್ಯಕ್ಕೆ ಬಳಸಿದ್ದಾರೆ. ಬಾಕಿಯವರೆಲ್ಲರೂ ಕೂಡ ಬೇರೆಯವರ ಬೈಕ್ಗಳನ್ನು, ಸ್ಕೂಟರ್ಗಳನ್ನು, ಕಾರ್ಗಳನ್ನು ಬಳಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಇವರು ಈ ಬೈಕ್ಗಳನ್ನು ಬಳಸಿದ್ರು? ಹೀಗಾಗಿ ಈ ಪ್ರಕರಣದಲ್ಲಿ ಆ ಮೂಲ ಬೈಕ್ಗಳ RC ಮಾಲೀಕರು ಯಾರಿದ್ದಾರೆ ಅಂಥವ್ರನ್ನ ವಿಚಾರಣೆಗೆ ಕರಿಬೇಕು, ಅಂಥವರ ಹೇಳಿಕೆಯನ್ನು ದಾಖಲು ಮಾಡಬೇಕು. ಯಾವ ಕಾರಣಕ್ಕೋಸ್ಕರ ಇಂಥ ದಿನ ಅಂದರೆ ಜೂನ್ 8ನೇ ತಾರೀಕು ನೀವು ಈತನಿಗೆ, ಈ ಆರೋಪಿಗಳಿಗೆ ತಮ್ಮ ದ್ವಿಚಕ್ರ ವಾಹನಗಳನ್ನು, ತಮ್ಮ ಕಾರ್ಗಳನ್ನು ಕೊಟ್ಟಿದ್ರಿ ಅಂತೇಳಿ ಕೇಳಬೇಕು. ಹೀಗಾಗಿ ಪ್ರಕರಣದಲ್ಲಿ ಆರೋಪಿಗಳು ತುಂಬ ಪ್ರಬಲರಾಗಿದ್ದಾರೆ. ಇನ್ನೂ ಕೂಡ ತನಿಖೆ ಮುಗ್ದಿಲ್ಲ. ತನಿಖಾ ಹಂತ ಏನಿದೆ ಇದು ಪ್ರಗತಿಯಲ್ಲಿದೆ. ನಮಗೆ ಒಂದಷ್ಟು ರಿಪೋರ್ಟ್ಗಳು ಬಾಕಿ ಬರೋದಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಜಾಮೀನನ್ನು ಕೊಡಬಾರ್ದು. ತಾವು ದಯಮಾಡಿ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ SPP ಅವರು, ತನಿಖಾಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ಆಗಸ್ಟ್ 1ನೇ ತಾರೀಕಿನವರೆಗೂ ಎಲ್ಲ ಆರೋಪಿಗಳು, ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳಿಗೂ ಕೂಡ ಮಾನ್ಯ ನ್ಯಾಯಾಧೀಶರು ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿದ್ದಾರೆ.